ಕಾವೇರಿ ಹೋರಾಟ ರೈತರ ಕಿಚ್ಚು ಜಾಸ್ತಿ ಆಗಿದೆ. ಈ ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ ಸರ್, ಈಗ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬರೀ ಕೇವಲ ಕುಡಿ ನೀರಿಗೆ ಅಷ್ಟೇ ಉಪಯೋಗ ಮಾಡಿರ್ತಾರೆ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತೇನಿದೆ, ಏನು ನಾವು ನಿರೀಕ್ಷೆ ಮಾಡಿದ ಮಳೆ ಎಷ್ಟಾಗಿದೆ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, ರಾತ್ರೋರಾತ್ರಿ ನೀರು ಬಿಡೋದು, ಇದು ಮೊದಲೇ ಇರೋದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ಕರ್ನಾಟಕದ ಬರಗಾಲದ ಪರಿಸ್ಥಿತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರೈತರ ಹಿತ ಕಾಪಾಡಬೇಕಾಗಿದ್ದರೆ ಇವರು ಏನು ನೀರು ಬಿಡುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಮುಂದಿನ ಆದೇಶದವರೆಗೆ ನೀರನ್ನು ಕೊಡಲಾರ್ದೇ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ನೋಡಿ, ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವರು ನೋಡಿದ್ರೆ ಇವರು ಸೌಹಾರ್ದಯುತ ಭೇಟಿಗಾದ್ರೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉದ್ದಟತನ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳ ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅವಕಾಶ ಕೊಟ್ಟಿರಲಿಲ್ಲ. ಈಗೇನೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತನೂ ನೋಡಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರೋ ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಬಂದೇನಕ್ಕೆ. ಇದೆಲ್ಲ ಇಷ್ಟು ಇದ್ದಾಗೂ ಸಹಿತ ಈ ಮೊಂಡುತನ ಕೇಂದ್ರದಲ್ಲಿ ಏನು CWC ಇದೆ ಅದು ಬಿಡಬೇಕದು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿ ಒಳಗಿದ್ದಾರಲ್ಲೋ, ಅವ್ರ ಬೆಳೆಗಳಿಗೆ ಸಾಕಾಗೋಕ್ಕೆ ನೀರಿದೆಯಲ್ಲೋ, ಕುಡಿಲಿಕ್ಕೆ ನೀರಿದೆಯಲ್ಲೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ಆ ರೀತಿ ಅಧ್ಯಯನ ಮಾಡಿಬಿಡಬೇಕು. ಸುಮ್ಮನೆ ದಿಲ್ಲಿಯಲ್ಲಿ ಕೂತು ಏನು ಬೇಕಾಬಿಟ್ಟಿಯಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ದರೆ ಅದನ್ನು ಮಾಡ್ತೀವಿ, ಕಂಟೆಂಪ್ಟ್ ಆಗ್ತೀವಿ ಅಂತೇಳಿ ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ನಮ್ಮ ಮೇಕೆದಾಟು ಅದರ ಬಗ್ಗೆನೂ ಅಡ್ಡಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯಗಳ ಸೌಹಾರ್ದಯುತ